ನಮಸ್ಕಾರ, ನನ್ನ ಹೆಸರು ಗಿರೀಶ. ಈ ಒಂದು ಸಮರ್ ಕ್ಯಾಂಪ್ನಲ್ಲಿ ಪ್ರೇರಣಾ ಶಾಲೆಯಲ್ಲಿ ಒಂದು ಸಮರ್ ಕ್ಯಾಂಪ್ ಮಕ್ಕಳಿಗಾಗಿ ಇಲ್ಲಿ ಒಂದು ಯೋಗಾಭ್ಯಾಸ ನಾವು ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಒಂದು ಚಿಕ್ಕ ಮೋಟಿವೇಶನ್ ಕತೆ. ಒಂದು ಸಮುದ್ರ, ಆ ಸಮುದ್ರದಲ್ಲಿ ಒಂದು 6 ವರ್ಷದ ಮಗು ಈಜಾಡಲಿಕ್ಕೆ ಹೋಗಿ ಆ ಮಗು ಪ್ರಾಣವನ್ನು ಕಳೆದುಕೊಳ್ಳುತ್ತೆ. ಕಳೆದುಕೊಂಡಾಗ ಅವಳ ತಾಯಿ ಅಕ್ರಂದನ ಮುಟ್ಟಿರುತ್ತೆ. ಆ ಬಂದು ಮರಳಿನ ಮೇಲೆ ಈ ಒಂದು ಸಮುದ್ರ ಪಾಪಿ, ನನ್ನ ಮಗುವನ್ನು ಕಿತ್ತಿಕೊಂಡ ಒಂದು ಶತ್ರು, ಹಾಗೆ ಹೀಗೆ ಅಂಥೇಳಿ ಎಲ್ಲ ಕೆಟ್ಟ ಕೆಟ್ಟ ಪದಗಳನ್ನು ಆ ಸಮುದ್ರದ ದಂಡೆಯ ಮೇಲೆ ಇರ್ತಕ್ಕಂಥ ಮರಳಿನ ಮೇಲೆ ಬರೆದೋಗುತ್ತೆ. ಅದೇ ರೀತಿ ಇನ್ನೋರ್ವ ವಾಯುವಿಹಾರಕ್ಕೆ ಬಂದಿರತಕ್ಕಂಥ ಓರ್ವ ವೃದ್ಧ ಮನುಷ್ಯ ಅಲ್ಲಿ ವಾಯುವಿಹಾರ ಮಾಡುವಾಗ ಅವನಿಗೊಂದು ಮುತ್ತು ಸಿಗುತ್ತೆ. ಆ ಮುತ್ತು ಸಿಕ್ಕಾಗ ಆ ಒಂದು ವೃದ್ಧ ಮರಳಿನ ಮೇಲೆ ಬರೆಯುತ್ತಾನೆ, ಈ ಸಮುದ್ರ ದೇವರಂತೆ ನನ್ನ ಜೀವನಕ್ಕೆ ತುಂಬ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಮುತ್ತನ್ನು ಕೊಟ್ಟಿದೆ, ಇದು ದೇವರು, ಸಾಕ್ಷಾತ್ ದೇವರು ಇದು ನನ್ನ ಪಾಲಿಗೆ ಅಂಥೇಳಿ ಬರೆದೋಗ್ತಾನೆ. ಅದೇ ರೀತಿ ಪ್ರತಿನಿತ್ಯ ಒಬ್ಬ ಮೀನುಗಾರ ಮೀನನ್ನು ಹಿಡಿತಾ ಇರ್ತಾನೆ. ಅವನು ಕೇವಲ ಚಿಕ್ಕ ಮೀನುಗಳನ್ನು ಮಾತ್ರ ಸಿಗ್ತಾ ಇರ್ತದೆ. ಆದರೆ ಆ ದಿನ ಅವನಿಗೆ ಬಹು ದೊಡ್ಡದಾಗಿರ್ತಕ್ಕಂಥ ಒಂದು 5 kg ಮೀನು ಸಿಗುತ್ತೆ. ಆ ಮೀನುಗಾರ ಹೇಳ್ತಾನೆ, ಈ ಸಮುದ್ರ ನನ್ನ ಕುಟುಂಬದ ಹೊಟ್ಟೆ ತುಂಬಿಸಿದ ಇದು ಒಂದು ಮಹಾನ್ ನನ್ನ ಪಾಲಿಗೆ ದೇವರು ಅಂಥೇಳಿ ಅವನು ಕೂಡ ಆ ಮರಳಿನ ಮೇಲೆ ಬರೆದೋಗ್ತಾನೆ. ಹೀಗೆ ಎಲ್ಲರೂ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು, ತಮಗೇನು ನೋವಾದರೆ ನೋವು ಬರೆಯೋದು, ಸುಖ ಆದರೆ ಸುಖವನ್ನು ಬರೆಯೋದು ಆ ಒಂದು ಮರಳಿನ ಮೇಲೆ ಬರೆದೋಗ್ತಾ ಇರ್ತಾರೆ. ಆದರೆ ಸಮಯದ ನಂತರ ಒಂದು ದೊಡ್ಡ ಅಲೆ, ಒಂದು ಸಮುದ್ರದ ದೊಡ್ಡ ಅಲೆಯನ್ನು ಬರ್ತದೆ. ಅಲೆಯನ್ನು ಬಂದು ಆ ಒಂದು ಎಲ್ಲ ಬರೆದಿರೋ ಮರಳಿನ ಮೇಲೆ ಬರೆದಿರುವ ಎಲ್ಲ ಕೆಟ್ಟದ್ದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಎಲ್ಲ ಪದಗಳನ್ನು ಮತ್ತೆ ಅಳಿಸಿ ತನ್ನ ಪಾಡಿಗೆ ತಾನು ಒಳಗಡೆ ಹೋಗಿಬಿಡ್ತದೆ. ಹೀಗಾಗಿ ಮಕ್ಕಳೇ, ನಮ್ಮ ಜೀವನದಲ್ಲಿ ನಮ್ಗೆ ಯಾರು ಕೆಟ್ಟದ್ದನ್ನೇ ಬಯಸಲಿ ಒಳ್ಳೆಯದನ್ನೇ ಬಯಸಲಿ, ನಾವು ಕೂಡ ಸಮುದ್ರದಂತೆ ಬಾಳಿ ಬದುಕಿ ನಮ್ಮ ಜೀವನದುದ್ದಕ್ಕೂ ಒಳ್ಳೆಯವರಾಗಿ ಬದುಕುವುದೇ ಈ ಒಂದು ಕಥೆಯ ಪುಟ್ಟ ಸಾರಾಂಶ. ಹಾಗಾಗಿ ಮತ್ತೆ ಇಂಥ ಒಂದು ಒಳ್ಳೆ ಕಾರ್ಯಗಳಲ್ಲಿ, ಈ ಒಂದು ಸಮರ್ ಕ್ಯಾಂಪ್ಗಳಲ್ಲಿ ಹಾಗೂ ಯೋಗಾಭ್ಯಾಸಗಳಲ್ಲಿ ನಾವು ಭಾಗಿಯಾಗಿ ನಮ್ಮ ಜೀವನವನ್ನು ಸಾರ್ಥಕವನ್ನು ಪಡಿಸಿಕೊಳ್ಳೋಣ.